ನಾವು ಮಾಡೋಣ ಮೊಟ್ಟೆ ಸಾರು. ಲೆಟ್ಸ್ ಮೇಕ್ ಮೊಟ್ಟೆ ಸಾಂಬಾರ್. ಓಕೆ ಬನ್ನಿ, ನಮಗೆ ಬೇಕಾಗಿರೋ ಐಟಮ್ಸ್ನ ತೊಗೊಬರೋಣ. ಕೊತ್ತಂಬರಿ ಕಾಳು ಇದಕ್ಕೆ ಕೊತ್ತಂಬರಿ ಪುಡಿನ ಮಾಡ್ಕೊಳೋಕ್ಕೋಸ್ಕರ ಕೊತ್ತಂಬರಿ ಕಾಳು ಹುರ್ಕೊತಾ ಇದ್ದೀನಿ. ಸಾಕು, ಇದು ಒಂದು ಸಾಂಬಾರು ಮಟ್ಟಿಗೆ ನನಗೆ ಅನಿಸುತ್ತೆ. ಅದ್ರ ಜೊತೆಗೆ ನಾನು 2 ಪೀಸ್ ಚಕ್ಕೆ, 5ರಿಂದ 6 ಲವಂಗ ಹಾಕ್ತಾಯಿದ್ದೀನಿ. ಅದನ್ನು ಜಸ್ಟ್ ಹಾಗೆ ಪ್ಯಾನಲ್ಲಿ ಬಿಸಿ ಮಾಡಿಕೊಳ್ಳೋಣ. ಮೊಟ್ಟೆ ಸಾರಿಗೆ 1 ಆನಿಯನ್, 1 ಟೊಮೆಟೊ, ಒಂದು ಸ್ವಲ್ಪ ಹುಡಿಯಿರಲಿ ಅಂತ 1 ಟೊಮೆಟೊ, ಸ್ವಲ್ಪ ಕೊಡಿ ಅಂತ 4ರಿಂದ 5 ಇಲ್ಲ 1 ಬೆಳ್ಳುಳ್ಳಿ, ಚೂರು ಶುಂಠಿ ತೊಗೊಂಡಿದ್ದೀನಿ, ಇವಾಗ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಕೂಡ, ನೋಡಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಹುರಿದಿರೋ ಕೊತ್ತಂಬರಿ ಕಾಳು ಮತ್ತು ಚಕ್ಕೆ ಲವಂಗನ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಖಾರ ಪುಡಿನ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಖಾರ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಅಂದರೆ ನಿಮಗೆ ಖಾರಕ್ಕೆ ತಕ್ಕಂಗೆ ಖಾರ ಪುಡಿನ ಹಾಕ್ಕೋಬೋದು. ನನಗಿಷ್ಟು ಸಾಕು. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಪ್ಯಾನ್ ಕಾಯಲಿ. ಇದಕ್ಕೆ ನಾವೀಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಇವಾಗ ಎಣ್ಣೆ ಕಾದಿದೆ. ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕೋಣ. ಇದು ಫುಲ್ಲು ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಅಂದರೆ ಇದು ಫುಲ್ಲು ಹಸಿ ಫ್ಲೇವರ್ ಹೋಗೋ ತನಕ ನಾವು ಈ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫುಲ್ಲು ಮಸಾಲೆ ಕುದಿ ಬರಬೇಕು. ಮಸಾಲ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಸಾರು ರೆಡಿ ಮಾಡ್ಕೊಳ್ಳೋಣ. ನನಗಿಷ್ಟು ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬಿಡೋಕೆ ಹೋಗಬೇಡಿ. ಮೊಟ್ಟೆ ಹಾಕೋದ್ರಿಂದ ಸಾರು ಇನ್ನೂ ತೆಳ್ಳಗಾಗುತ್ತೆ. ಇಷ್ಟು ಓಕೆ. ಇದನ್ನು ಇವಾಗ 10 ಮಿನಿಟ್ಸ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೀವು ಉಪ್ಪು ಹಾಕೋಬೋದು. ಅದು ಜಾಸ್ತಿ ಉಪ್ಪು ಹಾಕೋದ್ರಿಂದ ಉಪ್ಪಾಗುತ್ತೆ, ಕಮ್ಮಿ ಮಾಡ್ತಾರೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಉಪ್ಪು ಹಾಕೊಂಡ್ಬಿಡೋಣ. ಚೆಂದ ಕಲಿತಂದ್ರೆ ಒಂದು ಕುದಿ ಬರೋದಂತ ಕುದಿಸ್ಕೋಬೇಕು. ಸಾರು ಇವಾಗ ಕುದಿ ಬಂದಿದೆ. ಇವಾಗ ನಾವು ಇದಕ್ಕೆ ಮೊಟ್ಟೆ ಆಡ್ ಮಾಡೋಣ. ಹಾಗೆ 2 ಎಗ್ಸ್ ಹಾಕ್ತಾಯಿದ್ದೀನಿ. ಇದನ್ನ 1-2 ಮಿನಿಟ್ಸ್ ಕಳೆದ ಹೋಗಬೇಡಿ. ಇಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಸಾಲ ಮೊಟ್ಟೆ ಹಳ್ಕೊಬಿಡುತ್ತೆ. ಅದು ಚೆನ್ನಾಗಿ ಬಾಯಿ ಮೊಟ್ಟೆ ಏನು ಸಿಗೋದಿಲ್ಲ. ಇದನ್ನು 2 ಮಿನಿಟ್ಸ್ ಹಾಗೆ ಬೇಯಿಸಿ ಅದಾದಮೇಲೆ ಸಾರನ್ನ ಅಂದರೆ 1-2 ಮಿನಿಟ್ಸ್ ಮತ್ತೆ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ನಮ್ಮ ಮೊಟ್ಟೆ ಸಾಂಬಾರು ಊಟ ಮಾಡೋಕ್ಕೆ ರೆಡಿ ಆಗುತ್ತೆ. ಗೊತ್ತಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಓಕೆ, ದೇವರೇ ಕಪಡಪ್ಪ. ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ನಾವಾಗಲೇ ಹೇಳಿದೆ ಜಾಸ್ತಿ ಆಗಿದೆ, ಕಮ್ಮಿ ಮಾಡೋಕ್ಕಲ್ಲ. ಉಪ್ಪು ಕಮ್ಮಿ ಆದ ಉಪ್ಪು ಹಾಕೊಂಡು ತಿನ್ಬೋದು ಅಂತ. ಸ್ಕೂಲ್ ಚೆನ್ನಾಗಿದೆ. ಉಪ್ಪನ್ನು ಕರಡೋದೇ ಸೂಪರ್ ಆಗುತ್ತೆ. ಐಟ್ ಮೊಟ್ಟೆ ತುಂಬ ಬಿಸಿ ಇರೋದ್ರಿಂದ ಆರಿಸ್ಕೊಂಡು ತಿನ್ನಬೇಕು. ಈರುಳ್ಳಿ ಮತ್ತು ಮೊಟ್ಟೆ ಮತ್ತು ಅನ್ನ ಕಾಂಬಿನೇಷನ್ಗೆ ಸೂಪರ್. ಲೆಟ್ಸ್ ಟ್ರೈ ಗೈಸ್, ಡೋಂಟ್ ಮಿಸ್ ಇಟ್. ಓಕೆ, ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಗಾಯ್ಸ್, ನಾಳೆ ಮತ್ತೆ ಸಿಗೋಣ.